ಇಂದು ನಾನು ಮಿಶ್ರ ಕಾಳುಗಳು ಮತ್ತು ಬೇಳೆಗಳನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ತಿದ್ದೇನೆ. ಮಿಶ್ರ ಕಾಳುಗಳಲ್ಲಿ ಅಧಿಕ ಪ್ರೋಟೀನ್ ಇರೋದ್ರಿಂದ ಇದೊಂದು ಅಧಿಕ ಪ್ರೋಟೀನ್ ಯುಕ್ತ ದೋಸೆ ಅಂತಲೇ ಹೇಳ್ಬೋದು. ಇದು ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಾನು ನಾನಾ ಬಗೆಯ ಕಾಳುಗಳು ಮತ್ತು ಬೇಳೆಗಳನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ತಿದ್ದೇನೆ. ಟೇಸ್ಟ್ ಬಗ್ಗೆ ಹೇಳಲೇಬೇಕಿಲ್ಲ. ಈ ಮಿಶ್ರ ಕಾಳುಗಳು ಬೇಳೆಗಳನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಮಿಕ್ಸ್ ಬೇಳೆ ಹಾಗೂ ಕಾಳುಗಳ ದೋಸೆ ಯಾವ ಥರ ಮಾಡೋದು ಅಂತ ನಾನೀಗ ಹೇಳ್ತೀನಿ. ಇದು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಈಗ ನಾನು ಅಕ್ಕಿ ಬೇಳೆ ಕಾಳುಗಳೆಲ್ಲ ನಾನು ಇದನ್ನು ರಾತ್ರಿನೇ ಇದು ನೀಟಾಗಿ ತೊಳೆದು ನಾನು ಈಗ ನೆನೆ ಇಡ್ತಾ ಇದ್ದೀನಿ. ಇದು ಬೆಳಗ್ಗೆ ದೋಸೆ ಮಾಡ್ಕೊಳ್ಳೋದಕ್ಕೆ. ನಾವು ಅಕ್ಕಿ ಪ್ರಮಾಣ 1 ಬಟ್ಲು ತೊಗೊಂಡ್ರೆ ಎಲ್ಲ ಬೇಳೆಕಾಳುಗಳು ಅರ್ಧ ಬಟ್ಲು ತೊಗೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಒಂದು 2-3 ನೀರಲ್ಲಿ ನೀಟಾಗಿ ಇದನ್ನು ತೊಳೆದ್ಬಿಟ್ಟು ಈಗ ನಾನು ಇದನ್ನು ನೆನೆ ಇಡ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ. ಇಲ್ಲ ನಾವು ಮಧ್ಯಾಹ್ನಕ್ಕೆ ಮಾಡ್ಕೋತೀವಿ ಅಂದರೆ 5ರಿಂದ 6 ಗಂಟೆನಾದರೂ ನೆನೆಸಿಡಬೇಕು. ನೋಡಿ, ಈಗ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನೆಲ್ಲ ನಾವೀಗ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು 2 ಸಲ ಮಿಕ್ಸಿಗೆ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ರುಬ್ಬೋದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ನಾನು ಹಾಕ್ತೀನಿ. ಇದು ಮಾಡೋದು ಸುಲಭ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿ ದೋಸೆ. ಇದು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮಿಕ್ಕಿರೋ ಬೇಳೆಕಾಳುಗಳನ್ನು ನಾನೀಗ ರುಬ್ತಾ ಇದ್ದೀನಿ. ನೋಡಿ, ಎಲ್ಲ ರುಬ್ಬಿದ್ದಾಯಿತು. ಬ್ಯಾಟರ್ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಇಲ್ಲ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸೋಡಾ ಹಾಕೋಬೇಡಿ. ಇಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಸೋಡಾ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾವು ದೋಸೆ ಹಾಕೋಬೇಕು. ಇದು ಬರೀ ಚಟ್ನಿ ಮಾಡಿದ್ರೂ ಸಾಕಾಗುತ್ತೆ. ಇಲ್ಲ ಚಟ್ನಿನೂ ಮಾಡೋಕ್ಕಾಗಿಲ್ಲ ಅಂದರೆ ಟೊಮೆಟೊ ಸಾಸ್ ಜೊತೆಗೂ ತಿನ್ಬೋದು. ಇಲ್ಲಾಂದರೆ ಮಕ್ಕಳ ಕೈಗೆ ಹಾಗೆ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಖಾರ ಉಪ್ಪು ಎಲ್ಲ ಇರೋದ್ರಿಂದ, ಎಲ್ಲ ಬೇಳೆಕಾಳು ಇರೋದ್ರಿಂದ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಎಣ್ಣೆ ಕೂಡ ಸ್ವಲ್ಪ ಕಡಿಮೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ನೋಡಿ, ರುಚಿಕರವಾದ ಹೆಲ್ದಿಯಾದ ದೋಸೆ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋದು ಈಸಿ, ಹೆಲ್ದಿ ಕೂಡ. ಮಿಕ್ಸ್ ಬೇಳೆಕಾಳುಗಳ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ಬಟ್ಲು ತೊಗರಿಬೇಳೆ, ಅರ್ಧ ಬಟ್ಲು ಹೆಸರು ಕಾಳು, ಅರ್ಧ ಬಟ್ಲು ಸಾಬುದಾನಿ, ಸಬ್ಬಕ್ಕಿ ಅಂತಾರೆ, ಸ್ವಲ್ಪ ಮೆಂತೆಕಾಳು, ಹುರುಳಿಕಾಳು ಅರ್ಧ ಬಟ್ಲು, ಚೆನ್ನಂಗಿಬೇಳೆನೂ ಅಂತಾರೆ, ಮತ್ತು ಮನ್ಸೂರ್ ದಾಲ್ ಅರ್ಧ ಬಟ್ಲು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ, ಅಲಸಂದೆ ಕಾಳು ಅರ್ಧ ಬಟ್ಲು, ರಾಜ್ಮಾ ಅರ್ಧ ಬಟ್ಲು, 1 ಬಟ್ಲು ಅಕ್ಕಿ ತೊಗೋಬೇಕು, ಉದ್ದಿನಬೇಳೆ ಅರ್ಧ ಬಟ್ಲು, ಕಡಲೆಬೇಳೆ ಅರ್ಧ ಬಟ್ಲು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.